ಮಿತ್ರ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಕೇಸ್ ಒಂದು ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ರಿ ಸ್ನೇಹಿತರ. ಯಾಕೆ ಪ್ರೆಸ್ ಮಾಡಿ ಇಟ್ಕೊಳ್ರಿ ಅಂತಂದ್ರೆ ನಿಮ್ಗೇನಾದರೂ ಈಗ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರೆಸ್ ಮಾಡಿ ಇಟ್ಕೊಳ್ರಿ ನಾನು ಮುಂದೆ ಹಾಕ್ತಕ್ಕಂಥ ಯಾವುದೇ ಮಾಹಿತಿ ಸಹ ನಿಮ್ಗೆ ಬೇಗನೆ ಬಂದು ತಲುಪ್ತದ. ಆದ್ದರಿಂದ ಏನಾಗ್ತದೆ, ಸ್ವಲ್ಪ ಸ್ನೇಹಿತರು ನಿಮಗೆ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು. ಹಾಗೆ ಸ್ವಲ್ಪ ನಾವು ಯಾವತ್ತಾದ್ರೂ ಟೈಮ್ ಸಿಕ್ಕಾಗ ಸ್ಟಡಿ ಯಾವ ಥರ ಸ್ಟಡಿ ಮಾಡಬೇಕು ಮತ್ತು ಸ್ವಲ್ಪ ಈ ಥರ ಕ್ಲಾಸಸ್ನ ಸಹ ನಾನು ಮಾಡಿ ಹಾಕ್ತೀನಿ ರೀ ಸ್ನೇಹಿತರೆ. ಅದರಿಂದ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಸ್ನೇಹಿತರೆ. ನಾನು ನಿಮ್ಗೆ ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಲು ಇಷ್ಟಪಡ್ತೀನಿ ರೀ. ಏನಂತಂದ್ರೆ ಯಾರ್ಯಾರ ಬೀಟ್ ಫಾರೆಸ್ಟ್ ಅಪ್ಲಿಕೇಶನ್ ಹಾಕಿದ್ದೀರಿ ನೋಡ್ರಿ, ಯಾವುದ್ರಿ ಒಂದು ನಿಮಿಷ ಹೈಲೈಟ್ ತೊಗೊಂಡ್ಬಿಡ್ತೀನಿ ಸ್ನೇಹಿತರೆ. ಬೀಟ್ ಫಾರೆಸ್ಟ್ ಅಪ್ಲಿಕೇಶನ್ ಯಾರ್ಯಾರು ಹಾಕ್ತಿದ್ರು ಸ್ನೇಹಿತರೆ ಅವ್ರ ಶಾರ್ಟ್ ಲಿಸ್ಟ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ರೆ ನಾನು ಅದನ್ನು ಆಲ್ರೆಡಿ ಮಾರ್ನಿಂಗ್ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಎಲ್ಲಾನು ವಿಡಿಯೋ ಮಾಡೋದು ಬೇಡ, ಯಾಕಂದರೆ ಎಲ್ಲಾನು ವಿಡಿಯೋ ಮಾಡ್ಕೋತ ಕುಂತ್ರ ಸ್ನೇಹಿತರೆ ಅಲ್ಲಿ ಏನಂತಂದ್ರೆ ಒಂದು 17 ಎಷ್ಟದವ್ರಿ ಸ್ನೇಹಿತರೆ, 17 ವೃತ್ತಗಳದ. 17 ವೃತ್ತಗಳು ವಿಡಿಯೋ ಮಾಡೋದು ಬೇಡ ಸ್ನೇಹಿತರೆ. ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಅದೇ ರೀತಿಯಾಗಿ ಈಗ ಅವ್ರು ಏನು ಮಾಡ್ತಿದ್ದಾರೆ, ಬೀಟ್ ಫಾರೆಸ್ಟ್ ಅವರು ಎಲ್ಲಾನು ಒಮ್ಮೆ ಬಿಟ್ಟುಕೊಡೆ ಮಾಡಕತ್ತಿಲ್ಲ ಸ್ನೇಹಿತರೆ. ಒಂದೊಂದು ವೃತ್ತ ಅಪ್ಡೇಟ್ ಮಾಡ್ಕೊತ ಅವರು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೊಂಟಿದ್ದಾರೆ. ನಾನು ಮಾರ್ನಿಂಗ್ ವಿಡಿಯೋ ಮಾಡಿ ಹಾಕಿದ ತಕ್ಷಣ ಯಾರೋ ಒಬ್ಬರು ಕೇಳಿದ್ರಿ, ಅವ್ರ ಹೆಸರಾಗಲಿ ಹೇಳೋ ಅವಶ್ಯಕತೆ ನಂಗೆ ಹೇಳ್ರಿ, ನಾ ಹೇಳೋದಿಲ್ಲ ರೀ. ಬೆಳಗಾವ್ದು ಏಕ್ ಬರ್ತಾ ಇಲ್ಲ ಸರ್ ಅಂತ ಹಾಕಿದ್ರಿ ಸ್ನೇಹಿತರೆ. ಬೆಳಗಾವ್ದ ಆಲ್ರೆಡಿ ಏನು ಮಾಡಿದ್ರೆ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ, ನೀವು ಹೋಗಿ ನೋಡ್ಕೊಡಿ ಸ್ನೇಹಿತರೆ. ಓಕೆ, ಹಾಗಂತಂದ್ರೆ ಬನ್ರಿ ಸ್ನೇಹಿತರೆ, ಬರೀ ಇದಾಗಿ ಬರ್ರಿ ಸ್ನೇಹಿತರೆ. ಕರ್ನಾಟಕ ಏಕೀಕರಣದ ಬಗ್ಗೆ ಸ್ವಲ್ಪ ಮಾಹಿತಿನ ನೋಡ್ಬಿಡ ಸ್ನೇಹಿತರೆ. ಕರ್ನಾಟಕ ಏಕೀಕರಣ ಚಳವಳಿಯ ಸ್ವಲ್ಪ ಹಂತಗಳ ಬಗ್ಗೆ ನಾನು ನೋಡ್ರಿ ಸ್ನೇಹಿತರೆ, ನೀವು ನೋಡ್ರಿ ಸ್ನೇಹಿತರೆ. ಕರ್ನಾಟಕದ ಏಕೀಕರಣ ಚಳವಳಿಯ ಹಂತಗಳು ಸ್ನೇಹಿತರೆ 1700 ಸ್ನೇಹಿತರೆ, ಯಾವಾಗ ಸ್ನೇಹಿತರೆ 1799ರಲ್ಲಿ ಏನಾಗ್ತದ, ಟಿಪ್ಪುವನ್ನು ಸೋಲಿಸ್ತಾರೆ ಬ್ರಿಟಿಷರ ಸ್ನೇಹಿತರೆ. ಟಿಪ್ಪು ಸುಲ್ತಾನ್ನ ಬಗ್ಗೆ ಮಾಹಿತಿ ನಾನು ನಿಮಗೆ ಹೇಳುವ ಅವಶ್ಯಕತೆ ಇಲ್ಲರಿ ಸ್ನೇಹಿತರೆ, ಅದು ಆಲ್ರೆಡಿ ನಿಮಗೆ ಗೊತ್ತೇ ಇರ್ತದ. 1799ರಲ್ಲಿ ಸ್ನೇಹಿತರೆ ಬ್ರಿಟಿಷರು ಏನು ಮಾಡ್ತಾರೆ, ಟಿಪ್ಪುನನ್ನು ಸೋಲಿಸ್ತಾರೆ ಸ್ನೇಹಿತರೆ. ಅವಾಗ ಏನಾಗ್ತದೆ ಸ್ನೇಹಿತರೆ, ಮೈಸೂರು ಸಂಸ್ಥಾನವನ್ನು ಏನು ಅವ್ರಿಗೆ ಬರ್ತದಲ್ರಿ ಸ್ನೇಹಿತರೆ, ಬ್ರಿಟಿಷರು ತೆಗೆದುಕೊಳ್ತಾರೆ ಸ್ನೇಹಿತರೆ ಮೈಸೂರು ಸಂಸ್ಥಾನ. ಅವಾಗ ಏನು ಮಾಡ್ತಾರೆ, ಅದನ್ನ ಮೈಸೂರು ಸಂಸ್ಥಾನ ಡಿವೈಡ್ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಬ್ರಿಟಿಷರು ಹಂಚಿಕೆ ಮಾಡ್ತಾರೆ. ಯಾರ್ಯಾರು ಮಾಡ್ತಾರೆ ನೋಡಿ ಸ್ನೇಹಿತರೆ, ಮರಾಠರು, ನೆರವು ನೀಡಿದ ಮರಾಠರು ಆ ಯುದ್ಧದಲ್ಲಿ ಏನು ಮಾಡ್ತಾರೆ ಸ್ನೇಹಿತರೆ, ಬ್ರಿಟಿಷರ ಜೊತೆ ಯಾರು ನಿಲ್ತಾರೆ, ಮರಾಠರು ನಿಂದಿರ್ತಾರೆ. ಅವರು ಬ್ರಿಟಿಷರ ಜೊತೆ ನಿಂತ ಬ್ರಿಟಿಷರಿಗೆ ಸ್ವಲ್ಪ ಭಾಗಗಳನ್ನ ಮರಾಠರು ನೀಡ್ತಾರೆ. ಅದಾದ ನಂತರ ಹೈದರಾಬಾದಿನಲ್ಲಿರ್ತಕ್ಕಂಥ ನಿಜಾಮರಿಗೆ ನೀಡ್ತಾರೆ. ಇಂಥ ಸ್ವಲ್ಪ ಭಾಗವನ್ನು ತಮ್ಮಲ್ಲೇ ಇಟ್ಕೋತಾರೆ. ಇನ್ನು ಉಳಿದಿರ್ತದೆ ನೋಡಿ ಸ್ನೇಹಿತರೆ ಕಾಂಜಪಿಂಜಿ ಭಾಗ, ಅದನ್ನ ಕಾಂಜಪಿಂಜಿ ಬೇಡ ಸ್ನೇಹಿತರೆ, ಸ್ವಲ್ಪ ಎಮೋಷನ್ಲಿ ಸಾರಿ. ಇನ್ನು ಉಳಿದ ಭಾಗವನ್ನು ಯಾರು ನೀಡ್ತಾರೆ ಸ್ನೇಹಿತರೆ, ಮೈಸೂರಿಗೆ ವಹಿಸಿಕೊಡ್ತಾರೆ. ಕರ್ನಾಟಕ ಅಥವಾ ಮೈಸೂರು ವಿವಿಧ ಅಂದ್ರೆ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ, ಮೊದಲು ಮೈಸೂರು ಸ್ವಲ್ಪ ಮೈಂಡ್ ಮ್ಯಾಪ್ ಹಾಕಿ ತೋರಿಸ್ಕೊಂಡ್ವೇನ್ರಿ ಸ್ನೇಹಿತರೆ. ವೇಟ್ ಮಾಡ್ರಿ ಸ್ವಲ್ಪ ಸ್ನೇಹಿತರೆ, ನೋಡ್ಕೊಳ್ರಿ ಸ್ನೇಹಿತರೆ. ಮೈಂಡ್ ಮ್ಯಾಪ್ ಹಾಕೋಂತ ಪ್ರಾಮಾಣಿಕ ಪ್ರಯತ್ನ ಮಾಡಕತ್ತೀನಿ ರೀ. ತಪ್ಪಾದರೆ ದಯವಿಟ್ಟು ಕ್ಷಮಿಸ್ರಿ ಸ್ನೇಹಿತರೆ. ಇದು ಮೈಸೂರಿನ ಎಷ್ಟು ಭಾಗಗಳಾಗಿ ನೋಡ್ಕೊಡ್ರಿ ಸ್ನೇಹಿತರೆ. ಒಂದು ಬ್ರಿಟಿಷರ ಕಡೆನ ಉಳಿತದ, ಒಂದು ಹೈದರಾಬಾದಿನ ನಿಜಾಮರಿಗೆ ಹೋಗ್ತದ, ಇನ್ನೊಂದು ಮರಾಠರಿಗೆ ಹೋಗ್ತದ ಸ್ನೇಹಿತರೆ. ಅದಾದ ನಂತರ ಉಳಿದ ಭಾಗವನ್ನು ಯಾರಿಗೆ ನೀಡ್ತಾರ್ರಿ, ನಮ್ಮ ಮೈಸೂರಿನ ದಿವಾನರಿಗೂ ನೀಡ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ 4 ಭಾಗಗಳಾಗಿ ಹರಿದು ಹಂಚಿ ಹೋದ ನಮ್ಮ ಕರ್ನಾಟಕ ಅಥವಾ ಮೈಸೂರನ್ನ ಸ್ನೇಹಿತರೆ ಮತ್ತೆ ಅದನ್ನ ಒಗ್ಗಟ್ಟು ಮಾಡಕ್ಕೆ ನಡೀತದೆ ನೋಡಿ ಸ್ನೇಹಿತರೆ. ಹರಿದು ಹಂಚಿ ಹೋದ ವಿವಿಧ ಭಾಗಗಳು ಒಟ್ಟಾಗಿ ಸೇರಿಸೋದು ಸ್ನೇಹಿತರೆ ಕರ್ನಾಟಕದ ಏಕೀಕರಣ ಆಗಿರ್ತದೆ ಸ್ನೇಹಿತರೆ. ಅನೇಕ ಭಾಷಿಕರಾಗಿ ಹರಿದು ಹಂಚಿ ಹೋಗಿರುತ್ತೆ ಕರ್ನಾಟಕನ ಒಂದು ಮಾಡುವುದು ನಡೆದಿರತಕ್ಕಂಥ ಏಕೀಕರಣವೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ಏಕೀಕರಣ ಸ್ನೇಹಿತರೆ. ಹಾಗಾಗಿ ನಾನು ಆಲ್ರೆಡಿ ಹೇಳಿದ್ದೀನಲ್ಲ ಸ್ನೇಹಿತರೆ, ಹರಿದು ಹಂಚಿ ಹೋಗಿತ್ತು ಕರ್ನಾಟಕ. ಅದು ಹೇಗೆ ಹಂಚಿ ಹೋಗಿತ್ತು ನೋಡ್ರಿ, ಮೈಸೂರು ಸಂಸ್ಥಾನದಲ್ಲಿ ಹಳೆಯ ಮೈಸೂರಿನ ಸಂಸ್ಥಾನ ಜಲೆಗೂಡಿದು ನೀಲಗಿರಿ ಇತ್ರಿ. ಇನ್ನು ಮದ್ರಾಸ್ ಪ್ರಾಂತ್ಯದಲ್ಲಿ ನೀಲಗಿರಿ, ದಕ್ಷಿಣ ಕನ್ನಡ, ಬಳ್ಳಾರಿ, ಕೊಳ್ಳೇಗಾಲ, ಮೈಸೂರು, ಹೊಸೂರು ಇಂಥ ರಾಜ್ಯಗಳಿದೆ. ಬಾಂಬೆ ಪ್ರಾಂತ್ಯದೊಳಗೆ ನೋಡ್ಕೊಂಡು ಸ್ನೇಹಿತರ, ಬಾಂಬೆ ಪ್ರಾಂತ್ಯದಲ್ಲಿ ಉತ್ತರ ಕನ್ನಡ, ಬೆಳಗಾವಿ
ಧಾರವಾಡ, ಬಿಜಾಪುರ ಈ ರೀತಿಯಾಗಿ ಸಹ ಇದ್ವಲ್ರಿ ಇದು ಸ್ನೇಹಿತರ. ನೆಕ್ಸ್ಟ್ ಸ್ಲೈಡ್ ಸ್ನೇಹಿತರ, ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನ. ಪ್ರಥಮ ಏಕೀಕರಣ ಸ್ನೇಹಿತರ, ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನ 1924 ಪ್ರಮುಖವಾಗಿರ್ತದ ಸ್ನೇಹಿತರೆ. ಯಾಕಂತಂದ್ರೆ ಅವತ್ತಿಗೆ ನಡೀತಿರ್ತಕ್ಕಂಥ ಅಧಿವೇಶನದಲ್ಲಿ ಯಾರು ಬಂದಿರ್ತಾರ ಸ್ನೇಹಿತರ, ಗಾಂಧೀಜಿಯವರು ಭಾಗವಹಿಸಿರೋದು ಅದು ಸಹ ಪ್ರಮುಖವಾಗಿರ್ತದ. 1924ರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿ ತನ್ನ ಮುಂದೆ ಕರ್ನಾಟಕ ಏಕೀಕರಣ ಸಮ್ಮೇಳನ ಬೆಳಗಾವಿಯ ಸಿದ್ದಪ್ಪ ಕಂಬಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿ ಕರ್ನಾಟಕ ಏಕೀಕರಣ ನೀರನ್ನು ಅಂಗೀಕರಿಸಿತು. ಕರ್ನಾಟಕ ಏಕೀಕರಣ ಸಭಾ ಮುಂದೆ ಕರ್ನಾಟಕ ಏಕೀಕರಣ ಸಭಾ ಇದ್ದದ್ದು ಅವಾಗ ಇದೇನಾಯಿತು, ಮುಂದೆ ಕರ್ನಾಟಕ ಏಕೀಕರಣ ಸಂಘವಾಯಿತು. 1927ರಲ್ಲಿ ಬಾಂಬೆ ಕಾಂಗ್ರೆಸ್ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯ ನಿರ್ಣಯವನ್ನು ಅಂಗೀಕರಿಸಿತು. 1927ರಲ್ಲಿ ಬಾಂಬೆ ಕಾಂಗ್ರೆಸ್ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ನಿರ್ಣಯವನ್ನು ಅಂಗೀಕರಿಸಿತು. ನೋಡ್ಕೊಳ್ರಿ ಸರಿಯಾಗಿ ಫೋಟೋನ, ಅಥವಾ ಇಲ್ಲಿದೆ ನೋಡ್ರಿ ಮಾಹಿತಿ ನೋಡ್ಕೊಳ್ರಿ. ಇನ್ನು ಮೋತಿಲಾಲ್ ನೆಹರು ಸಮಿತಿ. ಮೋತಿಲಾಲ್ ನೆಹರು ಸಮಿತಿ 1928 ಕನ್ನಡಿಗರು ಅಹವಾಲುಗಳನ್ನು ಪರಿಶೀಲಿಸಿ ಕೇಂದ್ರ ಕಾಂಗ್ರೆಸ್ 1928ರಲ್ಲಿ ಮೋತಿಲಾಲ್ ನೆಹರು ಅವರ ಆಯೋಗದಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡಿದ್ರು. ಸುಭಾಷ್ ಚಂದ್ರ ಬೋಸ್, ಸರ್ ತೇಜ್ ಬಹದ್ದೂರ್ ಸಾಹೇಬ್ ಕುರೈಸಿ, ಸರ್ ಅಲಿ ಇಮಾಮ್ ಮೊದಲಾದವರು ಇದರ ಸದಸ್ಯರಾಗಿದ್ದರು. ಕರ್ನಾಟಕ ಏಕೀಕರಣ ಸಂಘ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಗಳೆರಡು ಕೂಡಿ ಮೋತಿಲಾಲ್ ನೆಹರು ಸಮಿತಿಯ ಮುಂದೆ ತಮ್ಮ ಬೇಡಿಕೆಯನ್ನು ಇಟ್ಟವು. ಕರ್ನಾಟಕ ಏಕೀಕರಣವನ್ನು ಒಪ್ಪಿದ ಕಾಂಗ್ರೆಸ್ ಅಧಿವೇಶನ ಅದನ್ನು ಅಂಗೀಕರಿಸಿ ಬ್ರಿಟಿಷ್ ಸಹಕಾರಕ್ಕೆ ಬೇಡಿಕೆ ಸಲ್ಲಿಸಿದ್ರು. ಬೇಡಿಕೆ ಕೊಟ್ಟರು. ಅವರು ಹೋಗೋಣ ಅಂತ ಹೇಳ್ರಿ, ನೋಡ್ಕೊಳ್ರಿ ಸರಿಯಾಗಿ ಎಕ್ಸ್ಪ್ಲೇನ್ ದೊಡ್ಕಂತದ. ನಂತರ ಸೈಮನ್ ಕಮಿಷನ್. ಸೈಮನ್ ಕಮಿಷನ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುವ ವಾಕ್ಯ ಸೈಮನ್ ಗೋ ಬ್ಯಾಕ್. ಸೈಮನ್ ಗೋ ಬ್ಯಾಕ್ ನೋಡ್ಕೊಳ್ರಿ. ಸಾರಿ ಸ್ನೇಹಿತರೆ, ಸ್ವಲ್ಪ ಸೈಮನ್ ಗೋ ಬ್ಯಾಕ್. ಸೈಮನ್ ಗೋ ಬ್ಯಾಕ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಇವರಲ್ಲಿ ಸೈಮನ್ ಗೋ ಬ್ಯಾಕ್ ಅಂತ ಘೋಷಣೆಯನ್ನು ಕೂಗ್ತಿದ್ದಾರೆ. ಸೈಮನ್ ಗೋ ಬ್ಯಾಕ್. ಸೈಮನ್ ಕಮಿಷನ್ 1928ರಲ್ಲಿ ಭಾರತಕ್ಕೆ ಬಂದ ಸೈಮನ್ ಕಮಿಷನ್ ಸಹ ಭಾಷಾವಾರು ಪ್ರಾಂತ್ಯಗಳ ರಚನೆಯು ಅಗತ್ಯತೆಯನ್ನು ಗುರುತಿಸಿ ಅದು ಕರ್ನಾಟಕ ಪ್ರಾಂತ್ಯ ರಚನೆಯ ರಾಜಕೀಯವಾಗಿ ಎಲ್ಲ ಅರ್ಹತೆಗಳನ್ನು ಪಡೆದಿದೆ ಎಂದು ಸೂಚಿಸಿತು. 1930 ಮತ್ತು 32ರಲ್ಲಿ ಲಂಡನ್ನಿನಲ್ಲಿ ನಡೆದ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಬೆನೆಗಲ್ ರಾಯರು, ಮಿರ್ಜಾ ಇಸ್ಮಾಯಿಲ್ರು ಕರ್ನಾಟಕ ಏಕೀಕರಣ ವಿಷಯವನ್ನು ಪ್ರಸ್ತಾಪಿಸಿದರು. 1936ರಲ್ಲಿ ಡಾಕ್ಟರ್ ಕುರ್ತ್ ಕೋಟ್ಟೈ ಶಂಕರಾಚಾರ್ಯರ ಅಧ್ಯಕ್ಷತೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಶತಮಾನೋತ್ಸವವನ್ನು ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಒಂದು ನಿಮಿಷ ಇರಲಿ, ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿದೆ ಅನ್ನೋದರ ಒಂದು ನಿಮಿಷ ಸ್ನೇಹಿತರೆ. ಬಾಂಬೆ ಕರ್ನಾಟಕ ಏಕೀಕರಣ ಸಮ್ಮೇಳನ. ಬಾಂಬೆ ಕರ್ನಾಟಕ ಏಕೀಕರಣ ಸಮ್ಮೇಳನ 1946 ಏನಾಯಿತು ಅಂತ 1946 ಒಳಗರಿ 1940 ಕರ್ನಾಟಕ ಏಕೀಕರಣ ಸಮ್ಮೇಳನ ಬಾಂಬೆಯಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಅಂದರೆ ಬಿ ವಿ ಕೇರವರ ಅಧ್ಯಕ್ಷತೆಯಲ್ಲಿ ನಡೆದು ಇದನ್ನು ಉದ್ಘಾಟಿಸಿ ಮಾತನಾಡಿದವರು ಸರ್ದಾರ್ ವಲ್ಲಭಾಯ್ ಪಟೇಲರು. ಭಾರತದ ಮೊದಲ ಕೆಲಸ ಭಾಷಾವಾರು ಪ್ರಾಂತ್ಯಗಳ ರಚನೆ, ಏಕೀಕೃತ ಕರ್ನಾಟಕ ನಿರ್ಮಾಣದ ದಿನಗಳು ದೂರ ಇಲ್ಲ ಎಂದು ಭಾಷಣದಲ್ಲಿ ಹೇಳಿದರು. ಯಾರಂದ್ರೆ ಸ್ನೇಹಿತರೆ, ಸರ್ದಾರ್ ವಲ್ಲಭಾಯ್ ಪಟೇಲ್. ಇನ್ನು 1947 ಸ್ವತಂತ್ರ ನಂತರ ಇದು ಸ್ವತಂತ್ರ ಸ್ನೇಹಿತರು. ಇವರು ಮಣಿಮಲ್ ಪಂಡಿತ್ ಜವಾಹರ್ಲಾಲ್ ನೆಹರು ಇಲ್ಲೆಲ್ಲ ಜನಗಳಿದ್ದಾರೆ ಸ್ನೇಹಿತರು. ನೋಡ್ಕೊಡ್ರು, ಇಲ್ಲೆಲ್ಲ ಜನಗಳಿದ್ದಾರೆ. ಇವರು ಸಹ ಪ್ರಮುಖ ನಾಯಕರಾಗಿರ್ಬೋದು ಸ್ನೇಹಿತರೆ. ನೋಡ್ಕೊಡ್ರಿ ನೆಕ್ಸ್ಟ್ ಸ್ಲೈಡ್. ಸ್ವತಂತ್ರದ ನಂತರ ಏಕೀಕರಣ ಚಳವಳಿ. ಭಾರತವು 15 ಆಗಸ್ಟ್ 1947ರಲ್ಲಿ ಸ್ವತಂತ್ರ. ಇದರೊಂದಿಗೆ ಕರ್ನಾಟಕದ 20 ಆಡಳಿತ ಘಟಕಗಳಲ್ಲಿ ಹಂಚೋಗಿದ್ದ ಭೌಗೋಳಿಕ ವಿಂಗಡಣೆ ಬದಲಾಯಿತು. 5 ಪ್ರಾಂತ್ಯಗಳು ಒಗ್ಗೂಡಿದವು. 1 ಬಾಂಬೆ, ಮದ್ರಾಸ್, ಮೈಸೂರು, ಹೈದರಾಬಾದ್, ಕೊಡಗು ಮುಂತಾದವುಗಳು ಸ್ನೇಹಿತರೆ. ತಾರ್ ಸಮಿತಿ ಬರ್ತದ 1948ರಲ್ಲಿ. ಸಮಿತಿ ಬರ್ತದೆ 1948ರಲ್ಲಿ. ಜೆ.ವಿ.ಪಿ ಕಮಿಟಿ 1948. ಆಂಧ್ರದ ರಚನೆ ಆಗ್ತದೆ. ರಾಜ್ಯ ಪುನರ್ವಿಂಗಡನಾ ಸಮಿತಿ ಆಗ್ತದೆ. ನಂತರ ಹಲವಾರು ರಾಜ್ಯಗಳೇನಾಗ್ತವೆ ಸೇರ್ಪಡೆ ಆಗ್ತದೆ ಅಂತ ಈ ರೀತಿಯಾಗಿ ನಮ್ಮ ಕರ್ನಾಟಕ ರಚನೆ ಆಗ್ತದೆ. ಅದಾದ ನಂತರ ಮಹಾಜನ ಆಯೋಗ ಬರ್ತದೆ.
ಮೈಸೂರು ಕರ್ನಾಟಕದ ನಾಮಕರಣ ಮಾಡ್ತಾರೆ. ಇಷ್ಟು ಸ್ಲೈಡ್ಗಳು ನಿಮಗೆ ಅದಾವ್ರಿ ಸ್ನೇಹಿತರೆ. ಮತ್ತು ಯಾವಾಗಾರ ಟೈಮ್ ಸಿಕ್ಕಾಗ ಆ ಸ್ಲೈಡ್ಗಳ ವಿವರಣೆಯನ್ನು ಸಹ ನಾನು ನಿಮ್ಗೆ ನೀಡ್ತೀನಿ ರೀ. ಇದು ಮಾಹಿತಿ ಎಲ್ಲಿದೆ ಐತಿ ಅಂದ್ರೆ ಸ್ನೇಹಿತರೆ ಸ್ವಲ್ಪ ನೋಡ್ಕೊಳ್ರಿ. ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಐತಲ್ವಿ ಸ್ನೇಹಿತರೆ, ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಅಲ್ಲಿ ನಾನು ರೆಡಿ ಮಾಡಿ ಈ ಸ್ಲೈಡ್ನ ರೆಡಿ ಮಾಡಿ ನಿಮಗೆ ನೀಡಿದ್ದೇನೆ ಸ್ನೇಹಿತರೆ. ಯಾರಿಗೂ ಇಷ್ಟ ಆದ್ರೆ ಮ್ಯಾಗ್ಝಿನ್ ಬೈ ಮಾಡಿಕೊಡ್ರಿ. ಇಲ್ಲ ನೀವು ಯಾವ ಮ್ಯಾಗ್ಝಿನ್ ಓದಾಗ್ತೀರಿ ಅದನ್ನ ಸಹ ಕಂಟಿನ್ಯೂ ಮಾಡಿಕೊಡ್ರಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೆ ಆಗಲಾದ್ರೂ ಟೈಮ್ ಸಿಕ್ಕಾಗ ವಿಡಿಯೋನ ಮಾಡಿ ಹಾಕೊಂಡು ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ನೆಕ್ಸ್ಟ್ ಸ್ನೇಹಿತರೆ, ಎಲ್ಲರೂ ಬೈ ಬಾಯ್.